ಅನ್ಯಾ ಸಹಸ್ರಶಸ್ತತ್ರ ಕ್ಷುದ್ರನದ್ಯಸ್ತಥಾಚಲಾಹ ಕುಶದ್ವೀಪೆ ಕುಶಸ್ತಂಭ ಸಂಜ್ಞಾ ತಸ್ಯ ಸಂಸ್ತತ್ಸ್ಮೃತಂ. ಕುಶದ್ವೀಪದ ಪರಿಸರವನ್ನ ಪರಿಚಯಿಸಿ ಕುಶಸ್ತಂಭದಲ್ಲಿ ಅಂದ್ರೆ ಒಂದು ಹುಲ್ಲಿನ ಮೆದೆ ಇರುವ ಜಾಗದಿಂದಾಗಿ ಆ ಹೆಸರು ಬಂತು. ಆ ನಂತರ ಅದರ 2 ಪಟ್ಟು ಪ್ರಮಾಣದ ಕ್ರೌಂಚ ದ್ವೀಪ ಇರುವುದನ್ನ ನಾವು ನೋಡಿದೆವು. ಕುಶದ್ವೀಪವು ಕೂಡ ಹೇಗಿದೆಯೋ ಅದರ 2 ಪಟ್ಟಿನಷ್ಟು ಈ ಕ್ರೌಂಚ ದ್ವೀಪ ಇದ್ದು ಅದರ ಸುತ್ತ ಘೃತ ಸಮುದ್ರ ತುಂಬಿಕೊಂಡಿದೆ. ಈ ಕ್ರೌಂಚ ದ್ವೀಪದಲ್ಲಿರುವ 7 ಮಂದಿಯ ಹೆಸರನ್ನು ಹೇಳಿದ್ರು. ಕುಶಲ, ಮಂದಗ, ಉಷ್ಣ, ತೀವರ, ಅಂಧಕಾರಕಃ, ಮುನಿಹಿ, ದುಂದುಭಿಹಿ ಅಂತ. ಇವರಿಷ್ಟು ಜನ ಇದೇ ಹೆಸರಿನಿಂದ ಈ ಕ್ರೌಂಚ ದ್ವೀಪದ ಭೂಭಾಗಗಳಿಗೆ ಹೆಸರಾಗಿ ಉಳಿದಿದ್ದಾರೆ. ತತ್ರಾಪಿ ದೇವಗಂಧರ್ವ ಸೇವಿತಾ ಸುಮನೋಹರಾಹ ವರ್ಷಾಚಲ ಮಹಾಬುದ್ಧೆ ತೇಷಾಂ ನಾಮಾನಿ ಮೇ ಶೃಣು. ಅಲ್ಲಿಯ ಆಯಾ ವರ್ಷಗಳಿಗೆ ಸಂಬಂಧಪಟ್ಟ ಪ್ರಧಾನವಾದ ಬೆಟ್ಟಗಳ ಬಗ್ಗೆಯೂ ಕೂಡ ನಾನು ಹೇಳಬೇಕು. ಅದನ್ನ ಪರಿಚಯಿಸಿದೆ ಹೇಳಲಿಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ದೇವತೆಗಳು, ಗಂಧರ್ವರು ಅತ್ಯಂತ ಸುಮನೋಹರವಾದ ರೂಪದಿಂದ ಅಲ್ಲಿ ವಾಸವಾಗಿದ್ದಾರೆ. ಕೇವಲ ಶರೀರದಿಂದ ಸುಮನೋಹರರಲ್ಲ, ಮನಸ್ಸಿನಿಂದಲೂ ಕಾರ್ಯದಿಂದಲೂ ಅವರ ನಡವಳಿಕೆಯಿಂದಲೂ ಕೂಡ ಅವರು ಅತ್ಯಂತ ಮನಸ್ಸಿಗೆ ಇಷ್ಟವಾಗುವವರು. ಕ್ರೌಂಚ, ವಾಮನ, ಅಂಧಕಾರಕ, ರತ್ನಶೈಲ, ಸ್ವಾಹಿನಿ, ಹಯಸನ್ನಿಭ, ದಿವಾವೃತ್, ಪುಂಡರೀಕವಾನ್, ದುಂದುಬಿಶ್ಚ ಮಹಾಶೈಲೆ ದ್ವಿಗುಣಾಸ್ತೆ ಪರಸ್ಪರಂ. ಒಂದಕ್ಕಿಂತ ಒಂದು 2 ಪಟ್ಟು ಹೆಚ್ಚುತ್ತಾ ಹೋಗುವಂತಹ ಪರ್ವತಗಳ ಹೆಸರನ್ನ ಹೇಳಿದ್ರು. ಕ್ರೌಂಚ, ವಾಮನ, ಅಂಧಕಾರಕ, ರತ್ನಶೈಲ, ಸ್ವಾಹಿನಿ, ದಿವಾವೃತ್, ಆಮೇಲೆ ದುಂದುಭಿ. ಈ ಒಂದಕ್ಕಿಂತ ಒಂದು ವರ್ಷೇ ಶ್ವೇತೇಶು ರಮ್ಯೇಶು ತಥಾ ಶೈಲವರೇಶು ಚ ನಿವಸಂತಿ ನಿರಾತಂಕಾಃ ಸಹದೇವ ಗಣೈಃ ಪ್ರಜಾಃ. ಪರಸ್ಪರ ಒಂದಕ್ಕೊಂದು ಮಧ್ಯದಲ್ಲಿ ದ್ವೀಪದಂತೆ ಇವುಗಳು ಶೈಲದಿಂದ ಆವೃತವಾಗಿದೆ. ಈ ಇಷ್ಟೂ ವರ್ಷಗಳಲ್ಲಿ ಶ್ರೇಷ್ಠವಾದ ಈ ಬೆಟ್ಟಗಳಿರುವುದಲ್ಲದೆ ದೇವಗಣಗಳೆಲ್ಲವೂ ಪ್ರಜೆಗಳ ಜೊತೆಗೆ ನಿರಾತಂಕವಾಗಿ ನಿವಸಂತಿ. ಇಲ್ಲಿ ಭಯವೇ ಇಲ್ಲ. ಭಯ ಅನ್ನುವ ಶಬ್ದದ ಪರಿಚಯವೂ ಇಲ್ಲ. ಪುಷ್ಕರ ಪುಷ್ಕಲ ಧನ್ಯಾ ತಿಷ್ಯಾಖ್ಯಾಶ್ಚ ಮುನಿ ಮಹಾಮುನೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾಶ್ಚಾನುಕ್ರಮೋದಿತಾಃ. ಪುಷ್ಕರಾಹ ಪುಷ್ಕಲಾಹ ಧನ್ಯಾಹ ತಿಷ್ಯಾಹ. ಇವರೇ 4 ಜನ ಇಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವ ವರ್ಣಗಳಿಂದ ಕೂಡಿದವರಾಗಿ ಅಲ್ಲಿಯ 4 ವಿಭಾಗಗಳಾಗಿ ವಿಂಗಡಿಸಲ್ಪಟ್ಟಿದ್ದಾರೆ. ನದಿ ಮೈತ್ರೇಯ ತೇ ತತ್ರ ಯಾ ಪಿಬಂತಿ ಶೃಣುಶ್ವತಾಃ ಸಪ್ತ ಪ್ರಧಾನ ಶತಶಃ ತತ್ರಾನ್ಯ ಕ್ಷುದ್ರ ನಿಮ್ನಗಾಃ. ಮೈತ್ರೇಯ, ಇಲ್ಲಿ ಜನರು ಯಾವ ನದಿಯ ನೀರನ್ನು ಕುಡಿತಾರೆ ಅದರ ಬಗ್ಗೆನೂ ಹೇಳುತ್ತೇನೆ. ಸಪ್ತ 7 ಪ್ರಧಾನವಾದವುಗಳು. ಆಮೇಲೆ ಶತಶಃ ಅನ್ಯಾಹ ಕ್ಷುದ್ರ ನಿಮ್ನಗಾಃ, ಸಣ್ಣ ಪುಟ್ಟ ತೊರೆಗಳು, ಅಲ್ಲಲ್ಲಿ ಹರಿಯುವಂಥವುಗಳು. ಗೌರಿ ಕುಮುದ್ವತಿ ಚೈವ ಸಂಧ್ಯಾ ರಾತ್ರಿರ್ಮನೋಜವ ಕ್ಷಾಂತಿಶ್ಚ ಪುಂಡರೀಕಾ ಚ ಸಪ್ತೈತಾ ವರ್ಷ ನಿಮ್ನಗಾಃ. ಗೌರಿ, ಕುಮುದ್ವತಿ, ಸಂಧ್ಯಾ, ರಾತ್ರಿ, ಮನೋಜವ, ಕ್ಷಾಂತಿ, ಪುಂಡರೀಕ ಅಂತ 7 ಅತ್ಯಂತ ಅದ್ಭುತವಾದ
ನದಿಗಳು ಅಲ್ಲಿ ಹರಿತಾವೆ. ಇವೆಲ್ಲ ವರ್ಷ ನಿಮ್ನಗ, ಮಳೆಯಿಂದಲೇ ಹೆಚ್ಚು ವಿಸ್ತಾರವಾಗಿ ಹರಿಯುವಂಥವುಗಳು ಅನ್ನೋದನ್ನ ಹೇಳ್ತಾ ಇದ್ದಾರೆ. ತತ್ರಾಪಿ ವಿಷ್ಣುರ್ಭಗವಾನ್ ಪುಷ್ಕರಾದ್ಯೈರ್ಜನಾರ್ದನಃ ಯಾಗೈಃ ರುದ್ರಸ್ವರೂಪಶ್ಚ ಇಜ್ಜತೆ ಯಜ್ಞ ಸನ್ನಿಧೌ. ನಾರಾಯಣ ಭಗವಾನ್ ಪುಷ್ಕರಾದ್ಯೈಃ, ಪುಷ್ಕರರೇ ಮೊದಲಾದ ವರ್ಣಗಳ ಮೂಲಕ, ಪುಷ್ಕರ ಅಂತಂದ್ರೆ ಹಿಂದೆ ಹೇಳಿದ್ರಲ್ಲ, ಪುಷ್ಕರ, ಪುಷ್ಕಲ, ಧನ್ಯ, ತಿಷ್ಯ ಅಂತ 4 ವರ್ಣಗಳೇನಿದೆ. ಈ ಪುಷ್ಕರಾದ್ಯೈಹಿ ವರ್ಣ ಕ್ರಮದಲ್ಲಿ ಕರ್ತವ್ಯವನ್ನು ನಿರ್ವಹಣೆ ಮಾಡುವ ಸಜ್ಜನರಿಂದ ಜನಾರ್ದನನು ಯಾಗೈಹಿ ಯಾಗಗಳಿಂದ ಇಜ್ಜತೆ, ಯಜ್ಞ ಸನ್ನಿಧವು ಇಜ್ಜತೆ. ಅಷ್ಟೇ ಅಲ್ಲ, ರುದ್ರ ಸ್ವರೂಪಶ್ಚ, ಇಲ್ಲಿ ರುದ್ರದೇವರ ಆರಾಧನೆಯನ್ನು ಕೂಡ ಅವರು ಬಹಳ ಭಗವಂತನನ್ನ ಕಾಣ್ತಾರೆ. ಜನಾರ್ದನನೇ ಪೂಜೆಗೊಳ್ಳುವುದು. ರುದ್ರಾಂತರ್ಯಾಮಿಯಾಗಿ ಇಲ್ಲಿ ಅವನನ್ನ ಪೂಜೆ ಮಾಡ್ತಾರೆ. ಕ್ರೌಂಚ ದ್ವೀಪ ಸಮುದ್ರೇಣ ದದಿ ಮಂಡೋದಕೇನ ಚ ಆವೃತ ಸರ್ವತಃ ಕ್ರೌಂಚ ದ್ವೀಪ ತುಲ್ಯೇನ ಮಾನತಃ. ಕ್ರೌಂಚ ದ್ವೀಪದ ಸುತ್ತ ಇರುವ ಸಮುದ್ರ ದದಿಮಂಡೋದ, ಮೊಸರಿನ ಕೆನೆಯ ಸಮುದ್ರ, ಅಂದ್ರೆ ಎಲ್ಲಿ ಬಾಯಿ ಹಾಕಿದ್ರು ಬರೀ ಮೊಸರಿನ ಕೆನೆನೇ ಸಿಗ್ಬೇಕು. ಆ ತರದ ಒಂದು ಆವೃತವಾದ ಸಮುದ್ರದ ವ್ಯಾಪ್ತಿ ಕ್ರೌಂಚ ದ್ವೀಪದ ಹೊರಭಾಗಕ್ಕಿದೆ. ಕ್ರೌಂಚ ದ್ವೀಪ ಎಷ್ಟಿದೆಯೋ ಅಷ್ಟೇ ಪ್ರಮಾಣದ ಈ ದದಿಮಂಡೋದವು ಕೂಡ ವ್ಯಾಪಿಸಿಕೊಂಡಿದೆ. ದದಿಮಂಡೋದ ಕಶ್ಚಾಪಿ ಶಾಖದ್ವೀಪೇನ ಸಂವೃತ, ಅದು ಇನ್ನೊಂದು ಭಾಗದಿಂದ ಶಾಖದ್ವೀಪಕ್ಕೆ ಅದು ಅಂಟಿಕೊಂಡಿದೆ. ಕ್ರೌಂಚ ದ್ವೀಪಸ್ಯ ವಿಸ್ತಾರಾತು ದ್ವಿಗುಣೇನ ಮಹಾಮುನಿ. ಕ್ರೌಂಚ ದ್ವೀಪದ 2 ಪಟ್ಟಷ್ಟು ಶಾಖದ್ವೀಪ ಇದೆ. ಶಾಖದ್ವೀಪೇಶ್ವರಸ್ತ್ಯಾಪಿ ಭವ್ಯಸ್ಯ ಸುಮಹಾತ್ಮನಃ ಸಪ್ತೈವ ತನಯಾಸ್ತೇಷಾಂ ದದೌ ವರ್ಷಾಣಿ ಸಪ್ತಸಃ. ಶಾಖದ್ವೀಪನಿಗೆ ಭವ್ಯ ಅನ್ನುವಂತಹ ಆ ಶಾಖದ್ವೀಪಕ್ಕೆ ಸಂಬಂಧಪಟ್ಟ ರಾಜ ಭವ್ಯ, ಅವನಿಗೆ 7 ಜನ ಮಕ್ಕಳು. ಆ ಮಕ್ಕಳು 7 ಜನ ಪ್ರತ್ಯೇಕವಾಗಿ ಅಲ್ಲಿರುವ 7 ವಿಭಾಗಗಳಿಗೆ ನಾಯಕರಾಗಿ ತಮ್ಮ ಕೆಲಸವನ್ನ ಮಾಡುತ್ತಾ ಇದ್ದಾರೆ. ಜಲದಶ್ಚ ಕುಮಾರಶ್ಚ ಸುಕುಮಾರೋ ಮರೀಚಕಃ ಕುಸುಮೋದಶ್ಚ ಮೌದಾಕಿ ಸಪ್ತಮಶ್ಚ ಮಹಾದ್ರುಮಃ. ಜಲದ, ಕುಮಾರ, ಸುಕುಮಾರ, ಮರೀಚಕ, ಕುಸುಮೋದ, ಮೌದಾಕಿ ಮತ್ತು ಮಹಾದ್ರುಮ ಅಂತ ಹೀಗೆ 7 ಜನ ಮಕ್ಕಳು ಇದೇ 7 ಹೆಸರಿನಿಂದ 7 ಭೂಭಾಗಗಳಿಗೆ ನಾಯಕರಾಗಿ ಪ್ರಸಿದ್ಧಿ ಹೊಂದಿದ್ದಾರೆ. ಅಂದ್ರೆ ಆ ಭೂಭಾಗಗಳಿಗೂ ಅದೇ ಹೆಸರು, ನಾಯಕರಿಗೂ ಅದೇ ಹೆಸರು. ತತ್ಸಂಜ್ಞಾನ್ಯೇವ ತತ್ರಾಪಿ, ಅವರ ಹೆಸರುಗಳೇ ಆ ವರ್ಷಗಳಿಗೆ ಇವೆ. ಸಪ್ತ ವರ್ಷಾಣ್ಯನುಕ್ರಮಾತ್, 7 ವರ್ಷಗಳಿಗೆ ಕ್ರಮವಾಗಿ, ವರ್ಷ ಅಂದ್ರೆ ಭೂಮಿ ಪ್ರದೇಶ, 7 ವರ್ಷಗಳಿಗೂ ಕ್ರಮವಾಗಿ ಅವರ ಹೆಸರುಗಳನ್ನು ನೀಡಲಾಗಿದೆ. ತತ್ರಾಪಿ ಪರ್ವತ ಸಪ್ತ ವರ್ಷ ವಿಚ್ಛೇದಕಾರಿಣಃ. ಈ ಭೂಭಾಗಕ್ಕೂ ಕೂಡ ಮತ್ತೆ 7 ಪರ್ವತಗಳಿವೆ. 7 ಭೂಭಾಗಗಳನ್ನು ಪ್ರತ್ಯೇಕವಾಗಿ ಗುರುತಿಸುವುದಕ್ಕೆ ಸೀಮೆಯಾಗಿ ಸಪ್ತ ವರ್ಷ ವಿಚ್ಛೇದಕಾರಿಣಃ, ವರ್ಷಕ್ಕೆ ವಿಭಾಗಗಳನ್ನ ಕೊಟ್ಟವರು. ಪೂರ್ವಸ್ತತ್ರೋದಯಗಿರಿ ಜಲಾಧಾರಸ್ತಥಾ ಪರಃ ತಥಾರೈವತ ಕಶ್ಯಾಮಃ ತಥೈವಾಸ್ತ್ವಗಿರಿದ್ವಿಜ. ಪೂರ್ವ ತತ್ರೋದಯಗಿರಿ, ಪೂರ್ವದಲ್ಲಿ ಉದಯಗಿರಿ ಇದೆ. ಜಲಾಧಾರ ತಥಾ ಪರಃ, ಜಲಾಧಾರ ಅಂದ್ರೆ ಎರಡನೆಯ ಪರ್ವತದ ಹೆಸರು. ಪೂರ್ವದಲ್ಲಿ ಉದಯಗಿರಿ ಅನ್ನುವ ಪರ್ವತ ಇದೆ, 2ನೇದಲ್ಲಿ ಜಲಾಧಾರ ಅನ್ನುವ ಪರ್ವತ ಇದೆ, 3ನೇದರಲ್ಲಿ ರೈವತಕ, 4ನೇದರಲ್ಲಿ ಶ್ಯಾಮ, ಆಮೇಲೆ ಅಸ್ತಗಿರಿ, ಆಂಬಿಕೆಯ, ರಮ್ಯ, ಕೇಸರಿ ಅಂತ ಇಷ್ಟು ಪರ್ವತಗಳು ಇಲ್ಲಿ ಇವೆ. ಶಾಖ ಅನ್ನುವಂತಹ ಒಂದು ಮಹಾವೃಕ್ಷ
ಸಿದ್ಧ ಗಂಧರ್ವ ಸೇವಿತ, ಸಿದ್ಧರಿಂದ ಗಂಧರ್ವರಿಂದ ಸೇವಿಸಲ್ಪಡುವ ಒಂದು ಮಹಾವೃಕ್ಷ ಇಲ್ಲಿರುವುದರಿಂದ ಯತ್ರತ್ಯವಾತ ಸಂಸ್ಪರ್ಶಾದ್ ಆಹ್ಲಾದೋ ಜಾಯತೆ ಪರಹ, ಈ ಶಾಖ ವೃಕ್ಷದ ಬೀಸುವಿಕೆಯ ತಣ್ಣನೆಯ ಗಾಳಿಯ ಅನುಭವದಿಂದ ವಿಶಿಷ್ಟವಾದ ಸಂತೋಷ ಉಂಟಾಗುತ್ತೆ. ತತ್ರ ಪುಣ್ಯ ಜನಪದಾಹ ಚಾತುರ್ವರ್ಣ್ಯ ಸಮನ್ವಿತಾಹ, ಅಲ್ಲೂ ಅತ್ಯಂತ ಪುಣ್ಯ ಜೀವಿಗಳಿದ್ದಾರೆ, 4 ವರ್ಣಗಳಿಂದ ಕೂಡಿದವರಿದ್ದಾರೆ. ಅಲ್ಲಿಯೂ ನದಿಗಳಿವೆ, ಅತ್ಯಂತ ಪುಣ್ಯಕರವಾದವುಗಳು. ಅಷ್ಟೇ ಅಲ್ಲ, ಸರ್ವ ಪಾಪಗಳನ್ನ ಕಳೆಯುವಂತವುಗಳು. ಸುಕುಮಾರಿ ಕುಮಾರಿ ಚ ನಳಿನಿ ಧೇನುಕಾಚಯ ಇಕ್ಷುಶ್ಚ ವೇಣುಕಾಚೈವ ಗಭಸ್ತಿ ಸಪ್ತಮಿ ತಥೋ. ಸುಕುಮಾರಿ ಕುಮಾರಿ ನಳಿನಿ ಧೇನುಕಾ ಇಕ್ಷು ವೇಣುಕ ಇದಿಶ್ ವೇಣುಕಾಚೈವ ಗಭಸ್ತಿ 1 2 3 4 5 6 7 ಸಪ್ತಮಿ ತಥಾ, ಗಭಸ್ತಿ ಅನ್ನುವ ನದಿ 7ನೇದ್ದು. ಅನ್ಯಾಶ್ಚ ಶತಶಶ್ಚ, ಯಥಾ ಪ್ರಕಾರ ಇನ್ನೂ ಅನೇಕ ನದಿಗಳಿವೆ. ಎಲ್ಲಿಯೂ ಕೂಡ 7 ಅಂದ್ರೆ ಅದು ಪ್ರಧಾನ ನದಿಗಳು. ಗಂಗೆ ಚ ಯಮುನೆ ಕೃಷ್ಣೆ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅಂತ ಇಲ್ಲಿಗೆ ಹೇಳಿದ ಸಪ್ತ ನದಿಗಳಂತೆ ಪ್ರತಿ ಕಡೆಗೂ ಕೂಡ ಈ ನದಿಗಳ ಹೆಸರು ಹೇಳಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಅವರು ಕೇಳ್ತಾರೆ. ಆ ನದಿಗಳ ವೈಶಿಷ್ಟ್ಯ ಏನು? ಗಂಗೆಯಂತೆ ಅದು ಕೂಡ ಅತ್ಯಂತ ಪವಿತ್ರವಾದದ್ದು ಇತ್ಯಾದಿಗಳೆಲ್ಲ ಇದ್ದೇ ಇದೆ. ಆದ್ರೆ ದೇವತೆಗಳು ಅದರಲ್ಲೂ ಈ ಭಾರತ ವರ್ಷದಲ್ಲಿ ಹುಟ್ಟಿ ಬರಬೇಕು ಅಂದ್ರೆ ಇಷ್ಟೆಲ್ಲ ಉತ್ತಮವಾದ ಪರ್ವತಗಳು, ನದಿಗಳು, ಸಮುದ್ರಗಳೆಲ್ಲ ಇದ್ರೂ ಕೂಡ ಅಲ್ಲಿಗಿಂತ ಹೆಚ್ಚಾಗಿ ಇಲ್ಲಿ ಹುಟ್ಟಿ ಬರಬೇಕು ಅಂತ ಬಯಸ್ತಾರೆ. ಅಂದ್ರೆ ಈ ಗಂಗೆ, ಯಮುನೆ, ಸರಸ್ವತಿಗೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಮಹೀಧರಾ ಸತಾ ಸಂತೆ ಶತಶೋತ ಸಹಸ್ರಶಃ. ಹಾಗೆ ಬೆಟ್ಟಗಳು ಅಷ್ಟೇ, ಇದು 7 ಹೇಳಿದ್ದಷ್ಟೇ ಅಲ್ಲ, ಇನ್ನೂ ಬೇಕಾದಷ್ಟು ನದಿ ಬೆಟ್ಟಗಳು. ಯಾಹ್ ಪಿಬಂತಿ ಮುದಾ ಯುಕ್ತಾ ಜಲದಾದಿಷು ಯೇ ಸ್ಥಿತಾ ವರ್ಷೇಷು ತೇ ಜನಪದಾ ಸ್ವರ್ಗಾದಭ್ಯೇತ್ಯ ಮೇದಿನಿ. ಸ್ವರ್ಗದ ಭೋಗದ ಬಳಿಕ ಇವರೆಲ್ಲ ಭೂಮಿಯ ತಳದಲ್ಲಿ ಬಂದು ಮೋಡ ಮತ್ತು ಮೋಡದೊಳಗೆ ಸೇರಿ ಈ ಭೂಮಿಯ ಭಾಗವನ್ನೇ ತಮ್ಮ ಹುಟ್ಟಿನ ಜಾಗವಾಗಿ ಆಯ್ಕೆ ಮಾಡಿಕೊಂಡು ಪ್ರಸನ್ನರಾಗಿ ಈ ನದಿಗಳ ನೀರನ್ನೇ ಕುಡಿದು ತಮ್ಮ ಪಾವಿತ್ರ್ಯವನ್ನು ಹೆಚ್ಚಿಸಿಕೊಳ್ತಾರೆ. ಅಥವಾ ಆ ನದಿಯ ಮಹತ್ವವನ್ನು ತಿಳಿಸುವುದಕ್ಕಾಗಿ ಅನೇಕ ಘಟನೆಗಳು ಅಲ್ಲಿ ನಡೆಯುವಂತೆ ಆಗತ್ತೆ. ನಮಗೆ ಕೇವಲ ನಮ್ಮ ಪರಿಸರದ್ದಷ್ಟೇ ಘಟನೆಗಳು ಗೊತ್ತು, ಭಾರತದ ಪರಿಸರದ್ದು. ಭಾರತದ ಆಚೆಗೆ ಏನೇನಾಗ್ತಾ ಇದೆ, ಏನಾಗ್ತಾ ಆಗಿತ್ತು, ಈ ವಿಷಯದಲ್ಲಿ ನಾವು ಒಂಥರ ಪಟ್ಟಿ ಕಟ್ಟಿದ ಹಾಗೆ. ಪುಣ್ಯವಂತರಾದ ಜೀವಿಗಳು ಇಲ್ಲೆಲ್ಲ ಹೋಗಿ ಬರುವುದು ಸಾಧ್ಯ ಆಗ್ತಿತ್ತು. ಒಂದ್ ಕಾಲದಲ್ಲಿ ಅದರ ಯೋಚನೆಗೆ ಏನು ಅರ್ಥವೇ ಇಲ್ಲ ಅಂತ ನಿರಾಕರಣೆ ಆಯ್ತು. ಆವಾಗ ಆ ತರ ಆಲೋಚಿಸುವುದನ್ನೇ ಬಿಟ್ಟು ಬಿಟ್ರೆ ಅದರಿಂದ ಇವತ್ತದು ಭಾರಿ ಹೊಸ್ತು ಅಂತ ಅನ್ಸುತ್ತೆ. ಆದ್ರೆ ಈ ಚಿಂತನೆಗಳು ನಿರಂತರವಾಗಿ ಇಷ್ಟು ನದಿಗಳು, ಇಷ್ಟು ಬೆಟ್ಟಗಳು, ಇಷ್ಟು ವಿಭಾಗಗಳು, ಅದರ ಸುತ್ತ ಪಟ್ಟಣಗಳನ್ನ ಕಟ್ಟಿಕೊಳ್ಳುವ ರೀತಿ, ಎಷ್ಟು ಅದ್ಭುತವಾದ ಜನಜೀವನದ ಪರಿಚಯವನ್ನ ಈ ಅಧ್ಯಾಯ ಮಾಡಿಕೊಡುತ್ತೆ ಅಂದ್ರೆ, ಈಗಿತ್ತು ಅನ್ನೋದನ್ನ ನಂಬಲಿಕ್ಕೆ ಇವತ್ತು ತುಂಬಾ ಕಷ್ಟ ಇದೆ. ಆದ್ರೆ ಇದ್ರು ಅನ್ನೋದು ಮಾತ್ರ ಐತಿಹ್ಯದ ಪುರಾಣದ ಸಾಲುಗಳಿಂದ ನಮಗೆ ಅದು ಸತ್ಯ ಅಂತ ಗೊತ್ತಾಗತ್ತೆ. ಯಾರೆಲ್ಲ ಧರ್ಮ ನಿರ್ಣತೇಶ್ವಸ್ತಿ ನ ಸಂಘರ್ಷ ಪರಸ್ಪರಂ, ಧರ್ಮ ನಾಶ ಆಗುವುದಿಲ್ಲ, ಪರಸ್ಪರ ಒಬ್ರಿಗೊಬ್ರು ಹೊಡೆದಾಡುವುದಿಲ್ಲ. ಈ ಜನಪದಗಳೆಲ್ಲವೂ ಕೂಡ ದೇವತೆಗಳಿಗೂ ಸ್ವರ್ಗದಿಂದ ಇಳಿದು ಬಂದು ವಾಸ ಮಾಡಲಿಕ್ಕೆ ಯೋಗ್ಯವಾದ ಜಾಗ ಅನ್ನುವಷ್ಟು ಪಾವಿತ್ರ್ಯವುಳ್ಳದ್ದು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿರುವುದು ಅಧರ್ಮದ ಚಟುವಟಿಕೆಯಲ್ಲಿ ತೊಡಗದೆ ಮರ್ಯಾದಾ ವ್ಯುತ್ಕ್ರಮೋ ನಾಪಿ, ಅವರವರ ಮಿತಿಯನ್ನ ಮೀರಿ ಪ್ರತಿಯೊಬ್ಬರಿಗೂ ಅವರವರದ್ದೇ ಆದ ಒಂದು ಸ್ಥಿತಿಗತಿಗಳಿಗೆ ಸ್ವಾತಂತ್ರ್ಯವನ್ನ ಕೊಟ್ಟು
ಆದ್ರೆ ಪ್ರೀತಿಯಿಂದ ಅವರನ್ನ ಕಟ್ಟಿ ಇಟ್ಟು ಬೇಕಾದ ರೀತಿಯಲ್ಲಿ ಕರ್ತವ್ಯವನ್ನು ನಡೆಸುವ ಈ 7 ವಿಭಾಗಗಳಲ್ಲಿ ದೇಶಗಳಲ್ಲೂ ಕೂಡ ಮರ್ಯಾದಾ ವ್ಯುತ್ಕ್ರಮ ನಾಸ್ತಿ. ಎಲ್ಲಿಯೂ ಕೂಡ ಅವರವರ ಬಾರ್ಡರ್ ಅನ್ನ ಗಡಿಯನ್ನ ಬಿಟ್ಟು ಅವರು ಹೋಗುವುದೇ ಇಲ್ಲ. ಹೋಗ್ಲಿಕ್ಕೆ ಅವಕಾಶ ಇದ್ರು ಕೂಡ ಬೇಡ, ನಮಗೆ ಇಲ್ಲಿ ಹುಟ್ಟು ಕೊಟ್ಟಿದ್ದಾನೆ ಅಂದ್ರೆ ಇಲ್ಲಿಗೆ ಏನೋ ಮಾಡಬೇಕು ಅಂತ ಅರ್ಥ. ಇಲ್ಲಿ ಹುಟ್ಟಿ ಇನ್ನೆಲ್ಲೋ ಏನೋ ಸಾಧಿಸುವುದಾದ್ರೆ ಅಂದ್ರೆ ಬೇರೆ ಕಡೆ ಹೋಗ್ಬಾರ್ದು ಅಂತ ತಾತ್ಪರ್ಯ ಅಲ್ಲ. ಎಲ್ಲಿಗೆ ಹೋದ್ರು ಇಲ್ಲಿಯ ತಾನು ಹುಟ್ಟಿನ ಊರಿನ ಬಗೆಗೆ ಯೋಚಿಸುವುದನ್ನು ಬಿಡಬಾರದು ಅಂತ ಒಟ್ಟು ತಾತ್ಪರ್ಯ. ಮಗಾಶ್ಚ ಮಾಗದಾಶ್ಚೈವ ಮಾನಸ ಮಂದಗಾಸ್ತಥಾ ಮಗ ಬ್ರಾಹ್ಮಣ ಭೂಯಿಷ್ಠ ಮಾಗದಾ ಕ್ಷತ್ರಿಯಾಸ್ತಥ ವೈಶ್ಯಾಸ್ತು ಮಾನಸಸ್ತೇಷಾಂ ಶೂದ್ರಸ್ತೇಷಾಂ ಮಂದಗಾ. ಅವರವರ ವೃತ್ತಿ ಚರಿತದ ಬಗ್ಗೆ ಸರಿಯಾಗಿ ಅರಿತು ಕರ್ತವ್ಯ ನಿರ್ವಹಣೆ ಮಾಡುವುದು ಅನ್ನುವುದೇ ಅವರವರ ಧರ್ಮ ಪಾಲನೆ. ಅದರಲ್ಲಿ 4 ಜನ ಮಗಾಹ ಮಾಗದಾಹ ಮಾನಸಾಹ ಮಂದಗಾಹ. ಬ್ರಾಹ್ಮಣರ ಸ್ಥಾನದಲ್ಲಿ ಮಗ ಅನ್ನುವ ಗುಂಪನ್ನು ಇಟ್ಟುಕೊಂಡ್ರೆ ಮಾಗಧರು ಅಂತ ಕ್ಷತ್ರಿಯ ಗುಣವನ್ನ ಕುಲವನ್ನ ಹೇಳ್ತಿದ್ದಾರೆ. ಮಾನಸಾಹ ಅವರು 3ನೇ ವರ್ಣದವರಾದ್ರೆ ಮಂದಗಾಹ 4ನೇ ವರ್ಣದ. ಅದರಿಂದಾಗಿ ಇದಿಷ್ಟು ಶಾಖದ್ವೀಪೇತು ತೈರ್ವಿಷ್ಣು ಸೂರ್ಯ ರೂಪಧರೋ ಮುನೇ. ಸೂರ್ಯನಲ್ಲಿ ಭಗವಂತನನ್ನು ಅವರು ಕಾಣುತ್ತಾರೆ. ಹಿಂದೆ ರುದ್ರನಲ್ಲಿ ಭಗವಂತನನ್ನು ಕಂಡ್ರೆ ಇಲ್ಲಿ ಸೂರ್ಯನಲ್ಲಿ ಭಗವಂತನನ್ನು ಕಾಣುತ್ತಾರೆ. ಯುಕ್ತೋಕ್ತೈ ಇಜ್ಜತೆ ಸಮ್ಯಕ್ ಕರ್ಮಭಿರ್ನಿ ನಿಯತಾತ್ಮಭಿ. ಈ ಶಾಖದ್ವೀಪದಲ್ಲಿ ಭಗವಂತ ಸೂರ್ಯನಲ್ಲಿ ಇದ್ದು ಆರಾಧನೆಗೊಳ್ಳುವುದಷ್ಟೇ ಅಲ್ಲದೆ ಅನೇಕ ಯಾಗ ಕರ್ಮಗಳಿಂದ ನಿರಂತರ ಅಂತರ್ಯಾಮಿಯಾಗಿ ಭಗವಂತ ನೆಲೆಸಿದ್ದಕ್ಕಾಗಿ ಮತ್ತು ನಮ್ಮ ಹೃದಯದಲ್ಲೂ ಸೂರ್ಯಾಂತರ್ಯಾಮಿಗೆ ನಮ್ಮ ನಿತ್ಯದ ಅನುಷ್ಠಾನಗಳಿಗೆ ಬಲ ಕೊಟ್ಟದ್ದಕ್ಕಾಗಿ ಅವರು ಕೃತಜ್ಞತೆ ಅರ್ಪಿಸುವ ದೃಷ್ಟಿಯಿಂದ ಈ ಕ್ರಮವನ್ನ ಕೈಗೊಳ್ತಾನೆ ಇರ್ತಾರೆ. ಇಂತಹ ನಾರಾಯಣನ ಮಹಿಮೆಯನ್ನ ವಿಸ್ತಾರವಾಗಿ ನಿರೂಪಿಸಿದ್ದ ವ್ಯವಸ್ಥೆಯನ್ನ ನಾವಿಲ್ಲಿ ನೋಡಿದು. ಮತ್ತೆ ನಾಳೆ ಮುಂದಿನ ಚಿಂತನೆಯನ್ನ ಅನುಸಂಧಾನ ಮಾಡೋಣ. ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮಸ್ಕಾರಗಳು.